ಹಾಯ್ ಎಲ್ರಿಗೂ, ಇದು ನಮ್ಮ ಮನೆಯ ಶಿವರಾತ್ರಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಹಬ್ಬ ಅಂತಂದರೆ ಬೆಳಿಗ್ಗೆ ಬೇಗನೆ ಎದ್ದೇಳ್ತೀವಿ ನಾವು ಹೆಣ್ಮಕ್ಳು. ಯಾಕೆಂದರೆ ಅಷ್ಟು ಕೆಲಸ ಇರುತ್ತೆ ಹಬ್ಬ ಅಂತಂದಾಗ. ಮನೆ ಕ್ಲೀನಿಂಗು, ಪೂಜೆ, ಅಡುಗೆ ಎಲ್ಲನೂ ಕೂಡ. ಹಾಗಾಗಿ ಇವತ್ತು ನಾನು ಕೂಡ ಬೇಗನೆ ಎದ್ದು ಮೊದಲು ಸ್ನಾನ ಮಾಡ್ಕೊಂಡು ಬಂದು ನೆಕ್ಸ್ಟು ಮನೆ ಮುಂದೆಲ್ಲ ತೊಳೆದು ಹೊಸ್ಲಿ ಅರ್ಶಿನ ಕುಂಕುಮ ರಂಗೋಲಿ ಎಲ್ಲ ಹಾಕಿದೆ. ನೆಕ್ಸ್ಟು ದೇವ್ರ ಮನೆಗೆ ಬಂದು ದೇವ್ರ ಮನೆ ಹೊಸ್ಲು ಕೂಡ ಒರೆಸ್ಕೊಂಡು ಅರ್ಶಿನ ಕುಂಕುಮ ಹೂವೆಲ್ಲ ಇಟ್ಟು ನೆಕ್ಸ್ಟ್ ಇಲ್ಲಿ ದೇವ್ರಿಗೆಲ್ಲನೂ ಕೂಡ ಅಲಂಕಾರ ಮಾಡ್ಕೊತಾ ಇದೀನಿ. ಹೂವೆಲ್ಲ ಇಟ್ಟು ನೆಕ್ಸ್ಟು ದೀಪ ಹಚ್ಚಿ ಹಣ್ಣು ಮಾತ್ರ ಇವತ್ತು ಇಟ್ಟಿದ್ದೀನಿ ನೈವೇದ್ಯಕ್ಕೆ. ಪೂಜೆನೂ ಕೂಡ ಮಾಡಿಕೊಂಡೆ. ಪೂಜೆ ಎಲ್ಲ ಬೇಗನೆ ಆಯಿತು. ನೆಕ್ಸ್ಟ್ ಹಾಗೆ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಉಪವಾಸ ಇರ್ತಾರೆ. ಆದರೆ ನಮಗೆ ಈ ವರ್ಷ ಏನೋ ಹಬ್ಬ ಏನೂ ಇರಲಿಲ್ಲ, ಹಾಗಾಗಿ ನಾವು ಯಾರೂ ಉಪವಾಸ ಇರಲಿಲ್ಲ. ಆದರೂ ಕೂಡ ಬೆಳಗ್ಗೆ ನಾನು ಗೊಜ್ಜೋಲಕ್ಕಿ ಮಾಡಿದ್ದೆ. ಲೈಟಾಗಿ ತಿನ್ನೋಣ ಇವತ್ತು, ಆದಷ್ಟು ಹೆವಿಯಾಗಿ ಏನೋ ಅಡುಗೆ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಬೆಳಗಿನ ತಿಂಡಿಗೆ ನಾನಿಲ್ಲಿ ಮಕ್ಕಳು ಕೂಡ ಇರೋದ್ರಲ್ವ, ಅವರೆಲ್ಲ ಉಪವಾಸ ಇರಲ್ಲ, ಹಾಗಾಗಿ ಗೊಜ್ಜೋಲಿಕೆ ಮಾಡ್ಕೊಳ್ಳೋಣ ಅಂತ ಅದನ್ನೇ ಮಾಡ್ಕೊಂಡಿದ್ದೆ. ತಿಂಡಿ ಎಲ್ಲ ಮಾಡಿಟ್ಟು ನೆಕ್ಸ್ಟು ಮಕ್ಕಳನ್ನೂ ಕೂಡ ಸ್ನಾನ ಮಾಡಿಸಿ ಅವ್ರನ್ನೂ ಕೂಡ ರೆಡಿ ಮಾಡಿ ತಿಂಡಿ ಮಾಡಿಸ್ಕೊಂಡು ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಮಕ್ಳಿಗೆ ಮಾತ್ರ ತಿಂಡಿ ಮಾಡಿಸ್ಕೊಂಡು ನಾವು ಅಲ್ಲಿಂದ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ದೇವಸ್ಥಾನದಲ್ಲಂತೂ ಅಭಿಷೇಕ ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇತ್ತು. ಅಲ್ಲೂ ಕೂಡ ಮುಗಿಸ್ಕೊಂಡು ನೆಕ್ಸ್ಟು ಸ್ವಲ್ಪ ಗ್ರೋಸರಿ ಶಾಪಿಂಗ್ ಮಾಡಬೇಕಾಗಿತ್ತು. ಹಾಗಾಗಿ ಅಲ್ಲಿಂದ ನಾವಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಅದೆಲ್ಲ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಹಾಗೆ ಅಲ್ಲೂ ಕೂಡ ಹೋಗಿ ಶಾಪಿಂಗ್ ಮಾಡಿಕೊಂಡು ರಿಟರ್ನ್ ಮನೆಗೆ ಬಂದು ಇವತ್ತಿನ ಬ್ಲಾಗ್ ಇದಾಗಿತ್ತು. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು.